Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಸ್ ಡಿ ರೇವಣ್ಣ ವಿರುದ್ಧವೂ ಕೂಡ ಅತ್ಯಾಚಾರ ಕೇಸ್ ಹಾಕಲು ತಯಾರಿ. ಕೋರ್ಟ್ನಿಂದ ಒಪ್ಪಿಗೆ ಸಿಕ್ಕಿದ್ರೆ ಕೇಸ್ ದಾಖಲಾಗುತ್ತೆ. ಕೋರ್ಟ್ ಅನುಮತಿ ಸಿಕ್ಕರೆ ತಕ್ಷಣವೇ ರೇವಣ್ಣ ವಿರುದ್ಧ ಈ ಕೇಸ್ ದಾಖಲಾಗುವಂತ ನಿರೀಕ್ಷೆ ಇದೆ. ಕೋರ್ಟ್ ಅನುಮತಿ ಸಿಕ್ಕರೆ ತಕ್ಷಣವೇ ರೇವಣ್ಣ ವಿರುದ್ಧ ಈ ಕೇಸ್ ಕೂಡ ಸೇರ್ಪಡೆ, ಈ ಸೆಕ್ಷನ್ ಕೂಡ ಸೇರ್ಪಡೆ ಆಗುವಂಥ ಸಾಧ್ಯತೆಗಳಿವೆ. ಸೊ ಈ ಕಾರಣದಿಂದಾಗಿ ಈ ಕೇಸ್ ಸ್ವಲ್ಪ ಇನ್ನೂ ಗಂಭೀರವಾಗಿ ಸಾಗ್ತಾ ಇದೆ. ಸೊ ಇದರಿಂದ ಸದ್ಯಕ್ಕೆ ಈ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ರೇವಣ್ಣ ಕೂಡ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸೊ SIT ಈ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪವನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಸೊ ಕೋರ್ಟ್ನಲ್ಲಿ ಈ ಅತ್ಯಾಚಾರ ಕೇಸ್ ಕೂಡ ಸೇರ್ಪಡೆ ಆಗುವಂಥ ಅನುಮತಿ ಸಿಕ್ಕರೆ ಅದು ಕೂಡ ಈಗ ಆ ಕೇಸನ್ನು ಕೂಡ ಹಾಕೋದಕ್ಕೆ ತಯಾರಿ ನಡೆದಿದೆ. ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೆ ಸ್ಟೇಟ್ಮೆಂಟ್ ಕೊಡಿಸೋದಕ್ಕೆ ಅವರು ನಿನ್ನೆ ಎಲ್ಲ ಕ್ರಮ ತಗೊಂಡಿದ್ದಾರೆ. ಸ್ಟ್ರೈಟ್ ಅವೇ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೆ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ 160 Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಕೊಡಿಸ್ತಾ ಇದ್ದಾರೆ. ಈ ಮಧ್ಯೆ ನಾವು 41A ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದು. ನೋಟಿಸಿಗೆ ಅವರು ಪ್ರಜ್ವಲ್ ಅವರ ಅಡ್ವೊಕೇಟು ನಮಗೆ ಸಮಯ ಕೊಡಿ 6 ದಿವಸ ಅಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ SITಗೆ. ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಪ್ರಾವಿಷನ್ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಮತ್ತು ಮಾನ್ಯ ರೇವಣ್ಣ ಅವರಿಗೆ ಕೂಡ ಅದು 41A ಕೊಟ್ಟಿದೆ. ಅವರು ನನಗೆ 24 ಅವರ್ಸು ಕೊಡಿ ಟೈಮ್ ಅಂತ ಹೇಳಿದರು. ಟೈಮ್ ಕೊಡೋಕ್ಕಾಗಿಲ್ಲ ಅಂತ ಮತ್ತೊಂದು ಪ್ರೊಸೀಜರಲ್ಲಿ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲೇನಿದೆ ಲಾನಲ್ಲಿ ಡ್ಯೂ ಆಪರ್ಚುನಿಟೀಸ್ ಹ್ಯಾಸ್ ಟು ಬಿ ಗಿವನ್ ಅಂತ ಇದೆ. ಸೊ ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಅವರು ಒಂದು ವೇಳೆ ಅವರು ಮತ್ತು ಆ ನೋಟಿಸ್ಗೂ ರೆಸ್ಪಾಂಡ್ ಮಾಡದಿದ್ರೆ ಮುಂದೆ ಏನು ಕ್ರಮ ತಗೋಬೇಕು, ಕಾನೂನಿನಲ್ಲಿ ಏನು ಪ್ರೊವಿಷನ್ ಇದೆ ಆ ರೀತಿ ಕ್ರಮ ತಗೊಳ್ತಾರೆ. ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೆ ಸ್ಟೇಟ್ಮೆಂಟ್ ಕೊಡಿಸೋದಕ್ಕೆ ಅವರು ನಿನ್ನೆ ಎಲ್ಲ ಕ್ರಮ ತಗೊಂಡಿದ್ದಾರೆ. ಸ್ಟ್ರೈಟ್ ಅವೇ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೆ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ 164 ಕೊಡಿಸ್ತಾ ಇದ್ದಾರೆ. ಈ ಮಧ್ಯೆ ನಾವು 41A ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದು. ನೋಟಿಸಿಗೆ ಅವರು ಪ್ರಜ್ವಲ್ ಅವರ ಅಡ್ವೊಕೇಟು ನಮಗೆ ಸಮಯ ಕೊಡಿ 6 ದಿವಸ ಅಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ SITಗೆ. ಅದಕ್ಕೆ ಕೊಡೋದು. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲು. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ ಸೆಕ್ಷನ್ಗಳಡಿ FIR, IPC ಸೆಕ್ಷನ್ 376(2)N ಅಡಿ SITಯಿಂದ ಕೇಸ್ ದಾಖಲಾಗಿದೆ. ಪ್ರಜ್ವಲ್ ದೇಶಕ್ಕೆ ಮರಳ್ತಾ ಇದ್ದ ಹಾಗೆಯೇ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ IPC ಸೆಕ್ಷನ್ 506 ಒಂದು ಕಡೆ ಅಪರಾಧಿಕ ಉದ್ದೇಶದಿಂದ ಬೆದರಿಸೋದು, ಈ ಸೆಕ್ಷನ್ ಅಡಿಯಲ್ಲಿ 2 ವರ್ಷ ಜೈಲಾಗುವಂಥ ಸಾಧ್ಯತೆ ಇದೆ. ಹಾಗೆಯೇ ಮೂರನೇದು IPC ಸೆಕ್ಷನ್ 354A1 ಲೈಂಗಿಕ ಬೇಡಿಕೆಗೆ ಒತ್ತಾಯಿಸೋದು. ಈ ಸೆಕ್ಷನ್ ಅಡಿಯಲ್ಲಿ ಗರಿಷ್ಠ 3 ವರ್ಷ ಶಿಕ್ಷೆ ಆಗ್ಬೋದು. ಇನ್ನು IPC ಸೆಕ್ಷನ್ 354B ಅಪರಾಧಿಕ ಉದ್ದೇಶಕ್ಕೆ ಮಹಿಳೆ ಮೇಲೆ ಹಲ್ಲೆ, ಸೊ ಇದರಲ್ಲೂ ಕೂಡ 3 ವರ್ಷ ಜೈಲಿದೆ. ಇನ್ನು 354C ಮಹಿಳೆ ಇಚ್ಛೆಗೆ ವಿರುದ್ಧವಾಗಿ ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡೋದು, ಇದು ಕೂಡ ಸೆಕ್ಷನ್ ಅಡಿಯಲ್ಲಿ ಅಪರಾಧ ಆಗುತ್ತೆ. ಸೊ ಇನ್ನು ಮೊದಲನೇದು ಭಾಳ ಗಂಭೀರವಾಗಿರುವಂಥದ್ದು ಅಂತಂದರೆ ಒಬ್ಬ ಮಹಿಳೆ ಮೇಲೆ ನಿರಂತರವಾದ ಅತ್ಯಾಚಾರ ಅನ್ನೋ 376. ಸೊ ಇದು ಭಾಳ ಗಂಭೀರವಾದಂಥ ಸೆಕ್ಷನ್ ಆಗುತ್ತೆ. ಹಾಗೆಯೇ ಅಪರಾಧಿಕ ಉದ್ದೇಶದಿಂದ ಬೆದರಿಸೋದು. IPC ಸೆಕ್ಷನ್ 354A1 ಲೈಂಗಿಕ ಬೇಡಿಕೆಗೆ ಒತ್ತಾಯಿಸೋದು, ಈ ಸೆಕ್ಷನ್ ಅಡಿಯಲ್ಲಿ 3 ವರ್ಷ ಗರಿಷ್ಠ ಶಿಕ್ಷೆ ಆಗ್ಬೋದು. ಹಾಗೆಯೇ IPC ಸೆಕ್ಷನ್ 354B ಅಪರಾಧಿಕ ಉದ್ದೇಶದಿಂದ ಮಹಿಳೆ ಮೇಲೆ ಹಲ್ಲೆ ಮಾಡುವಂಥದ್ದು. ಇನ್ನು ಮಹಿಳೆ ಇಚ್ಛೆಗೆ ವಿರುದ್ಧವಾಗಿ ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡೋದೇನಿದೆ, ಈ ಸೆಕ್ಷನ್ ಅಡಿಯಲ್ಲಿ ಗರಿಷ್ಠ 7 ವರ್ಷ ಶಿಕ್ಷೆ ವಿಧಿಸ್ಬೋದು 354C. ಸೊ ಪ್ರಜ್ವಲ್ ವಿರುದ್ಧ ದಾಖಲಾದಂಥ ಕೇಸ್ಗಳೇನು ಅಂತ ನಾವು ಗಮನಿಸ್ತಾ ಹೋಗೋದಾದರೆ, ಸೊ ಕನಿಷ್ಠ 10 ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆ ಕೂಡ 376 ಸೆಕ್ಷನ್ ಪ್ರಕಾರ ಆಗ್ಬೋದು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.